ಹಲೋ ಎವ್ರಿವನ್, ಇದು ಲಾಸ್ಟ್ ಡೇ ಆಫ್ ನವರಾತ್ರಿಯ ವಿಡಿಯೋ. ನಾವೆಲ್ಲರೂ ದೇವಸ್ಥಾನಕ್ಕೆ ಹೋದಾಗ ಆಲ್ರೆಡಿ ಅಮ್ಮಂಗೆ ಅಭಿಷೇಕ ಸ್ಟಾರ್ಟ್ ಮಾಡ್ಕೊಂಡಿದ್ರು. ಸೊ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇನ್ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ. ಸೊ ಇವಾಗ ನನ್ನ ದೇವರಿಗೆ ಇವತ್ತು ನಾವು ಬನ್ನಿ ಮರ ಕಡಿತೀವಿ. ಆ್ಯಂಡ್ ಆಲ್ಮೋಸ್ಟ್ ಆಲ್ ನವರಾತ್ರಿ ಎಂಡಲ್ಲಿ ಇದನ್ನು ಎಲ್ಲ ಕಡೆಯೂ ಮಾಡ್ತಾರೆ, ಬನ್ನಿ ಮರ ಕಡಿಯೋದನ್ನು. ಸೊ ಹಾಗೆ ಇಲ್ಲಿ ನಮ್ಮನೆ ಹತ್ರ ಕೂಡ ಇರೋ ನಿಯರ್ ಬೈ ಟೆಂಪಲಲ್ಲಿ ಈ ಆಚಾರನ ಪಾಲಿಸ್ತಿದ್ರು. ಸೊ ನಾವು ಹೋಗಿದ್ವಿ, ಅಲ್ಲಿ ತಾಯಿಗೆ ಎಲ್ಲ ಅಭಿಷೇಕ ಮಾಡಿ ಅಲಂಕಾರ ಮಾಡಿ ಪೂಜೆ ಎಲ್ಲನೂ ಮಾಡ್ತಾಯಿದ್ರು, ನೋಡ್ತಿರ್ಬೋದು. ಈ ದಸರಾ ವಿಶೇಷ ಏನು ಅಂದ್ರೇನೆ ನಮ್ಮ ಒಳಗಿರೋ ರಾಕ್ಷಸತನನ ಸಾಯಿಸಿ ಒಂದೊಳ್ಳೆ ತಳನ ಬೆಳೆಸ್ಕೊಳ್ಳೋದು. ಸೊ ಈ ಟೈಮಲ್ಲೇನೆ ರಾವಣನ ರಾಮ ಸಾಯಿಸಿದ್ದು. ಆ್ಯಂಡ್ ನಮ್ಮ ತಾಯಿ ಏನಿದ್ದಾಳೆ ಚಾಮುಂಡೇಶ್ವರಿ, ಅವಳು ಮಹಿಷಾಸುರನ್ನ ಕೊಂದಿದ್ದು. ಆ್ಯಂಡ್ ಪಾಂಡವರ ಅಜ್ಞಾತವಾಸ ಕೂಡ ಎಂಡಾಗಿದ್ದು. ಸೊ ಇದೆಲ್ಲ ನೋಡೋದ್ರಿಂದ ನಮ್ಮ ಧರ್ಮಕ್ಕೆ ಯಾವಾಗ್ಲೂ ಜಯ ಸಿಗೋದು, ಅಧರ್ಮಕ್ಕಲ್ಲ. ಆದರೆ ನಮ್ಮ ಒಳ್ಳೆ ಸಮಯ ಬರೋವರೆಗೂ ಎಲ್ರೂ ವೆಯ್ಟ್ ಮಾಡಬೇಕು ಅಷ್ಟೇನೆ. ಸೊ ಇದು ದಸರಾ ಸ್ಪೆಷಲ್ ಅಂತಲೇ ಹೇಳ್ಬೋದು. ಆ್ಯಂಡ್ ಇದನ್ನು ಒಂದೊಂದು ಕಡೆ ಒಂದೊಂದು ಥರ ಹೇಳಿದ್ದಾರೆ. ಯಾವುದು ಕರೆಕ್ಟು ಯಾವುದು ತಪ್ಪು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಅದೆಲ್ಲ ಆದಮೇಲೆ ಮತ್ತೆ ದೇವರಿಗೆ ಅಲಂಕಾರ ಮಾಡಿ ದರ್ಶನ ಕೊಟ್ಟರು. ನಿಜವಾಗೂ ಆ ತಾಯಿ ತುಂಬಾ ಕಳೆಯಾಗಿ ಕಾಣ್ತಿದ್ಲು. ಎಷ್ಟು ಚೆನ್ನಾಗಿ ಕಾಣ್ತಿದ್ದಾರೆ ಅಂದ್ಬಿಟ್ಟು ನೀವೇ ನೋಡ್ಬೋದು. ಆ ಬೆಳಕಲ್ಲಿ ಆ ಆರತಿ ಮಾಡುವಾಗ ಆ ತಾಯಿ ಮುಖ ಎಷ್ಟು ಪ್ರಜ್ವಲಿಸ್ತಿದೆ ಅಂತ. ಇನ್ನು ನೆಕ್ಸ್ಟು ನಾವು ಅದನ್ನೆಲ್ಲ ನೋಡಿಕೊಂಡು ಮುಗಿಸ್ಕೊಂಡು ಆಮೇಲಿಂದ ಅಲ್ಲಿ ದೇವರಿಗೆ ಎಲ್ರೂ ಪುಷ್ಪಾರ್ಚನೆ ಮಾಡಿದ್ರು. ನನಗೆ ಆ ವಿಡಿಯೋ ಕ್ಲಿಪ್ಸ್ನ ಸ್ವಲ್ಪ ಕ್ಲಿಕ್ ಮಾಡೋದಕ್ಕಾಗಲಿಲ್ಲ, ಅಲ್ಲಿ ತುಂಬ ರಶ್ ಇದ್ದಿದ್ದರಿಂದ. ಬಟ್ ನಿಮಗೆ ಕಾಣಿಸ್ತಿರ್ಬೋದು ಅನಿಸುತ್ತೆ ಪುಷ್ಪಾರ್ಚನೆ. ಆ್ಯಂಡ್ ನಾವೆಲ್ಲರೂ ತುಂಬ ರಶ್ ಇತ್ತು ಟೆಂಪಲಲ್ಲಿ, ಆದರೂ ತುಂಬ ಮುಂದೆನೇ ನಿಂತ್ಕೊಂಡು ಆ ತಾಯಿನ ನೋಡಿದ್ವಿ. ಅದಾದಮೇಲಿಂದ ಎಲ್ಲ ಬನ್ನಿ ಮರ ಕಡಿಯೋದಕ್ಕೆ ಅಂತ ರೆಡಿ ಮಾಡ್ಕೋತಾ ಇದ್ರು. ನೋಡ್ತಿರ್ಬೋದು ನೀವು ಹೆಂಗೆ ರೆಡಿ ಮಾಡ್ತಾ ಇದ್ದಾರೆ ಅಂತ. ಬನ್ನಿ ಮರ ಕಡಿಯೋದು ಅಂದರೆ ತುಂಬ ಏನಿಲ್ಲ, ನಮ್ಮದೇನು ಬಾಳೆ ಗಿಡ ಇರುತ್ತೆ ಅದಕ್ಕೇ ಒಂದು ಸ್ವಲ್ಪ ಬನ್ನಿ ಮರದ ಲೀವ್ಸ್ ಏನಿರುತ್ತೆ ಅದನ್ನು ಸಿಗಿಸ್ಬಿಟ್ಟು ಅದನ್ನೇ ಕಡಿತಾರೆ. ಸೊ ಅಲ್ಲಿಗೆ ಅದನ್ನು ಕಡಿದ ಮೇಲೆ ತಾಯಿನ ಮೆರವಣಿಗೆ ಕರ್ಕೊಂಡು ಹೋಗ್ಬೇಕಿತ್ತು. ಸೊ ಹಾಗಾಗಿ ಆ ದೇವ್ರೂ ಸಹ ಕರ್ಕೊಂಬಂದು ಕೂರಿಸಿದ್ರು. ಬನ್ನಿ ಮರ ಕಡಿಯೋದಕ್ಕೆ ಅಂತ ಎಲ್ಲನೂ ರೆಡಿ ಮಾಡ್ಕೋತಾ ಇದ್ರು. ನೆಕ್ಸ್ಟು ಅಲ್ಲಿ ಬನ್ನಿ ಮರ ಎಲ್ಲನೂ ಕಡಿದ್ರು. ಅದನ್ನೆಲ್ಲ ಮುಗಿಸ್ಕೊಂಡು ನಾವು ಅಲ್ಲೇ ಪ್ರಸಾದ ವಿತರಣೆ ಇತ್ತು, ಅದನ್ನು ಅಲ್ಲೇ ತಿನ್ಕೊಂಡು ವಾಪಸ್ ನಾವೆಲ್ಲರೂ ಮನೆ ಕಡೆಗೆ ಹೊರಟಿದ್ವಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನಿಮ್ಗೆ ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋ ಆಗಿರ್ಬೋದು, ಎಂಟರ್ಟೈನ್ಮೆಂಟ್ ವಿಡಿಯೋ ಆಗಿರ್ಬೋದು ನನ್ನ ಕಡೆಯಿಂದ ಯಾವತ್ತಿಗೂ ಬರ್ತಾನೇ ಇರುತ್ತೆ. ಸೊ ಇದು ಫೈನಲ್ ಸ್ಟೇಜ್, ಅಂದರೆ ಬನ್ನಿ ಮರನ ಕಡಿಯೋ ಅಂತಹ ಸ್ಟೇಜ್ ಇದು.